ಬೆಳಗಾವಿ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಮತ್ತೆ ವಹಿವಾಟು ಚುರುಕಾಗಿ ನಡೀತಾ ಇದೆ. ಮತ್ತೆ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ವಿದೇಶಕ್ಕೆ ರೈತರ ತರಕಾರಿ ರಫ್ತಾಗ್ತಾ ಇವೆ. ಉತ್ತರ ಕರ್ನಾಟಕದ ಬಹುದೊಡ್ಡ ತರಕಾರಿ ಮಾರುಕಟ್ಟೆಯಿಂದ ಮತ್ತೆ ರಫ್ತು ಈಗ ಶುರುವಾಗಿದೆ. ವ್ಯಾಪಾರ ವಹಿವಾಟು ಮತ್ತೆ ಚೇತರಿಕೆ ಕಾಣಿಸ್ತಾ ಇದೆ. ಸರ್ಕಾರದಿಂದ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದಂತಹ ಎಪಿಎಂಸಿ ಮಾರುಕಟ್ಟೆ ಇದು. ಎಪಿಎಂಸಿ ಕಾಯ್ದೆಯಿಂದ 3 ವರ್ಷಗಳ ಕಾಲ ಬಂದ್ ಆಗಿತ್ತು ಈ ಮಾರುಕಟ್ಟೆ. ಈಗ ಮತ್ತೆ ಚುರುಕಾಗಿ ವ್ಯಾಪಾರ ವಹಿವಾಟು ಶುರುವಾಗಿದೆ. ಕೇಂದ್ರ, ರಾಜ್ಯ ಸರ್ಕಾರದಿಂದ ಎಪಿಎಂಸಿ ಕಾಯ್ದೆ ವಾಪಸ್ಸಾಗಿದೆ. ಜೊತೆಗೆ ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆ ಬಂದ್ ಮಾಡಿಸಿತ್ತು ಸರ್ಕಾರ. ಹೀಗಾಗಿ ರೈತರು, ವರ್ತಕರಿಂದ ತುಂಬಿ ತುಳುಕ್ತಾ ಇದೆ ಈಗ ಎಪಿಎಂಸಿ ಮಾರುಕಟ್ಟೆ. ಈಗ ರೈತರಿಂದ ಯೋಗ್ಯ ದರದಲ್ಲಿ ತರಕಾರಿ ಖರೀದಿ ಮಾಡ್ತಿದ್ದಾರೆ ವರ್ತಕರು. ಎಪಿಎಂಸಿ ಮಾರುಕಟ್ಟೆ ಆರಂಭದಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಆದಾಯ ಹರಿದು ಬರ್ತಾ ಇದೆ. ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರದ ಮಹತ್ವದ ಆದೇಶದ ಫಲವಾಗಿ ಎಲ್ಲಿ ಏನು ಮುಚ್ಚಿ ಹೋಗುವಂಥ ಹಂತದಲ್ಲಿದ್ದಂಥ ಬೆಳಗಾವಿಯ ಎಪಿಎಂಸಿ ತರಕಾರಿ ಮಾರುಕಟ್ಟೆಗೆ ಈಗ ಮತ್ತೆ ಜೀವ ಬಂದಿದೆ ಅಂತ ಹೇಳ್ಬೋದು. ಈಗ ನಾವು ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಏನು ತರಕಾರಿ ಮಾರುಕಟ್ಟೆಯಲ್ಲಿ ಇದನ್ನು ತೋರಿಸಿದ್ವಿ. ಹೋಲ್ಸೇಲ್ ತರಕಾರಿ ಮಾರುಕಟ್ಟೆ ಇದು. ಈ ಒಂದು ಹೋಲ್ಸೇಲ್ ತರಕಾರಿ ಮಾರುಕಟ್ಟೆಯಲ್ಲಿ ಈಗ ಒಂದು ಜೀವ ಕಳೆ ಬಂದಿದೆ. ಕಳೆದ 3 ವರ್ಷಗಳಿಂದ ಏನು ಈ ಒಂದು ಎಪಿಎಂಸಿಯ ಒಂದು ತರಕಾರಿ ಮಾರುಕಟ್ಟೆಯಲ್ಲಿ ಯಾವುದೇ ವಹಿವಾಟುಗಳಿರಲಿಲ್ಲ. ಇಲ್ಲಿ ವರ್ತಕರು ಕೂಡ ಸಾಲದಿಂದ ತತ್ತರಿಸಿ ಹೋಗಿದ್ರು. ಯಾವಾಗ ಒಂದು ರಾಜ್ಯ ಸರ್ಕಾರ ಈ ಒಂದು ಎಪಿಎಂಸಿ ಕಾಯ್ದೆಯನ್ನು ವಾಪಸ್ ಪಡೆದುಕೊಳ್ತು, ಜೊತೆಗೆ ಆ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿತ್ತು. ಮೊದಲಿಗೆ ಏನು ಬೆಳಗಾವಿಯ ಹೊರವಲಯದಲ್ಲಿರ್ತಕ್ಕಂಥ ಜೈ ಕಿಸಾನ್ ಮಾರುಕಟ್ಟೆಯ ಏನು ಅನಧಿಕೃತವಾಗಿ ಅಂದರೆ ಸತ್ತ ವ್ಯಕ್ತಿ ಹೆಸರ ಮೇಲೆ ಎಣ್ಣೆ ಮಾಡಿಕೊಂಡು ಅಲ್ಲಿ ಏನು ಆ ಭೂಮಿ ಎಣ್ಣೆ ಪರಿವರ್ತನೆ ಮಾಡಿದ್ರು, ಅದನ್ನು ಆ ಒಂದು ಆದೇಶವನ್ನು ಬೂಡಾದವರು ರದ್ದು ಮಾಡ್ತಾರೆ. ತದನಂತರ ಏನು ಕೃಷಿ ಮಾರುಕಟ್ಟೆ ಇಲಾಖೆ ಏನು ನಿರ್ದೇಶಕರಿಂದ ಆ ಒಂದು ಏನು ಖಾಸಗಿ ಬಾಜಿ ಮಾರ್ಕೆಟ್ಗೆ ಏನು ಅನುಮತಿ ಕೊಟ್ಟಿದ್ರು, ಆ ಅನುಮತಿಯನ್ನು ಕೂಡ ಲೈಸೆನ್ಸನ್ನು ಕೂಡ ರದ್ದು ಮಾಡ್ತಾರೆ. ತದನಂತರ ಈಗ ಒಂದು ಅಂಶ ಏನಂದರೆ ಬೆಳಗಾವಿ ಮಹಾನಗರ ಒಂದು ಖಾಸಗಿ ಮಾರುಕಟ್ಟೆಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಏನು ಕಟ್ಟಡ ಪರ್ಮಿಷನ್ ಏನು ಪಡೆದುಕೊಳ್ಳಲಾಗಿದೆ. ಒಂದು ಸುಳ್ಳು ಮಾಹಿತಿಯನ್ನು ನೀಡಿ ಕಟ್ಟಡ ಪರ್ಮಿಷನ್ ಪಡೆದುಕೊಂಡಂಥ ಹಿನ್ನೆಲೆಯಲ್ಲಿ ಕೂಡ 7 ದಿನಗಳ ಒಳಗೆ ಉತ್ತರಿಸಬೇಕು ಅಂತ ಹೇಳಿ ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಏನು ಬಾಜಿ ಮಾರ್ಕೆಟ್ ಏನು ಖಾಸಗಿ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಬಂದ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಜೊತೆಗೆ ಈಗ ಏನು ಬೆಳಗಾವಿ ಎಪಿಎಂಸಿಯಲ್ಲಿ ಇರ್ತಕ್ಕಂಥ ಬಾಜಿ ಮಾರ್ಕೆಟ್ನಲ್ಲಿ ಒಂದಿಷ್ಟು ಈಗ ಏನು ಜನಜಂಗುಳಿ ಇರ್ತಕ್ಕಂಥದ್ದು ಮತ್ತು 2 ಶಿಫ್ಟ್ನಲ್ಲಿ ಈಗ ರೈತರು ವಹಿವಾಟು ನಡೆಸಿದರೆ ಈಗ ಖಾಸಗಿ ಮಾರ್ಕೆಟ್ ಬಂದಾಗಿದೆ ಅಂತ ಯಾವ ರೀತಿ ಎಪಿಎಂಸಿಯಲ್ಲಿ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶಣ್ಣ ಜಾರಕಿಹೊಳಿ ಅವರು, ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ರು, ನಮ್ಮ MLAಗಳಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಡಮು, ಅದೇ ರೀತಿ ನಮ್ಮ MLA ಆದಂಥ ಫಿರೋಜ್ ಶೇಟ್ ಅವರು, ಇವರೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈ ಎಲ್ಲ ನಮ್ಮ ಕಾರ್ಯಕಲಾಪಕ್ಕೆ ಅವರು ಬಹಳ ನಮಗೆ ಸ್ಫೂರ್ತಿ ಮಾಡಿದ್ದಾರೆ, ಬಹಳ ರೀತಿ ಸಹಾಯ ಮಾಡಿದ್ದಾರೆ. ಅವ್ರನ್ನ ಅಭಿನಂದನೆ ಸಲ್ಲಿಸ್ತೇವೆ ಅವರಿಗೆ. ಮೊದಲನೇದಾಗಿ ಪ್ರಮುಖವಾಗಿ ಮಾರ್ಕೆಟ್ ಯಾವ ರೀತಿ ಮಾರ್ಕೆಟ್ ನಡೀತೆ? ಮಾರ್ಕೆಟಲ್ಲಿ ಸುಮಾರಾಗಿ ನಮ್ಮ ತರಕಾರಿ ಮಾರುಕಟ್ಟೆ ಏನಿದೆ ಅಂದರೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 10 ಗಂಟೆಗೆ ಮುಗಿತೈತೆ. ಅದೇ ರೀತಿಯನ್ನು ನಾವು ಮಧ್ಯಾಹ್ನ 4 ಗಂಟೆಯಿಂದ 6 ಗಂಟೆವರೆಗೆ ಮಾಡಬೇಕಂತ ವಹಿವಾಟು ಮಾಡಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ. ಈ ಮುಂಚೆ ಎಲ್ಲ ನಾವು 3 ವರ್ಷ 8 ತಿಂಗಳಾಗಿತ್ತು ನಮ್ಮ ತರಕಾರಿ ಮಾರ್ಕೆಟ್ ಬಂದಾಗಿತ್ತು. ಈ ಕೆಲವೊಂದು ಅನಧಿಕೃತ ಆಗಿ ಅವರು ಲೈಸೆನ್ಸ್ ಎಲ್ಲ ಬಂದ್ ಮಾಡಿ ಲೈಸೆನ್ಸ್ ಎಲ್ಲ ರದ್ದಾಗಿದೆ. ಅದೇ ರೀತಿ ಅನಧಿಕೃತ ಕಟ್ಟಡ ಅಂತ ಹೇಳಿ ನೋಟಿಸು ಜಾರಿ ಮಾಡಿದ್ದಾರೆ. ಎಲ್ಲ ಕಾರಣಗಳಿಂದ ಖಾಸಗಿ ಮಾರುಕಟ್ಟೆ ಬಂದಾಗಿ ಈಗ ಬೆಳಗಾವಿ ನಮ್ಮ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭ ಆಗಿದೆ. ಎಲ್ಲ ಹರ್ಷೋತ್ಸವ ಇದೆ. ಈಗ ಪ್ರಮುಖವಾಗಿ ಎಷ್ಟು ಜನ ಅಲ್ಲಿ ವರ್ತಕರು ಇಲ್ಲಿ ಬರ್ತಾರೆ? ಎಷ್ಟು ಅಂಗಡಿಗಳಿದಾವೆ? ಇನ್ನೂ ಅಲ್ಲಿ ಬರುವಂಥವ್ರಿಗೆ ಹಂಚಿಕೆ ಮಾಡೋಕೆ ಅಂಗಡಿಗಳಿದಾವ ಅಥವಾ ಇಲ್ವಾ? ಟೋಟಲ್ ನಮ್ಮ ಅಂಗಡಿ 260 ಅಂಗಡಿ ಇದ್ದಾವೆ. 100 ಹಂಚಿಕೆ ಆಗಿತ್ತು. ಇನ್ನೂ 154 ಅಂಗಡಿ ನಮ್ಮ ಮಳಿಗೆ ಶಿಲ್ಲಕ್ಕಿದ್ದಾವೆ. ಯಾರು ಬರ್ತಾರೆ ಅವ್ರಿಗೆಲ್ರಿಗೂ ಹಂಚಿಕೆ ಮಾಡುವಂಥ ಒಂದು ಇದೆ. ನಮ್ಗೆಲ್ಲರೂ ಎಲ್ಲರೂ ಕರ್ಕೊಂಡು ವ್ಯವಹಾರ ಮಾಡ್ಬೇಕಂತ ವಿಚಾರ ಇದೆ. ತರಕಾರಿಗಳೇನು ಬೆಳೀತಾರೆ ಬೆಳಗಾವಿ ತಾಲೂಕು ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಸುತ್ತಮುತ್ತ ಜನ ಬೆಳೆದಂಥ ತರಕಾರಿ ಬೆಳೆದಂಥ ರೈತರು ಈಗ ಎಪಿಎಂಸಿ ಮಾರ್ಕೆಟ್ಗೆ ಬರ್ತಾರೆ. ಹಾಗಾಗಿ ಎಪಿಎಂಸಿ ಮಾರ್ಕೆಟ್ ಫುಲ್ ರಶ್ ಆಗಿ ಇಲ್ಲಿಂದ ತರಕಾರಿಗಳಿಗೆ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ನಾನಾ ಭಾಗಗಳು ರಫ್ತಾಗ್ತಾ ಇದೆ. ಯಾವುದೇ ರೀತಿಯ ರೈತರಿಗೆ ನಷ್ಟ ಆಗ್ತಾ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ರೈತರು ಮತ್ತು ವರ್ತಕರು ಹೇಳ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ. ಮೈಸೂರು ದಸರಾ ಆನೆಗಳ ಜೊತೆ ಯುವತಿ ರೀಲ್ಸ್ ಮಾಡಿದಂಥ ಪ್ರಕರಣಕ್ಕೆ